ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಎಫ್ಐಆರ್ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಸೊ ಮೂಡಾ ವ್ಯೂಹದಲ್ಲಿ ಸಿಲುಕ್ತಾರಾ ಸಿಎಂ ಅಂತ ಹೇಳಿ ಒಂದಿಷ್ಟು ಕನ್ಫ್ಯೂಷನ್ ಇತ್ತು. ಅಲ್ಲಿ BNSS ಮತ್ತು CRPC ಅಡಿಯಲ್ಲಿ ಬರುವಂಥ ವಿಚಾರದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದತ್ತ ಇಡೀ ರಾಜಕೀಯ ಚಿತ್ತ ಇದೆ. ಈಗ ಕೋರ್ಟ್ ಆದೇಶದ ಹೊತ್ತಲ್ಲೇ ಈಗ CM ಇಲಾಖಾ ಅವರು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. 11 ಗಂಟೆಗೆ ಆಗಬೇಕಾದಂಥ ಸಭೆ ಈಗ 1 ಗಂಟೆಗೆ ಆರಂಭವನ್ನು ಮಾಡಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಸೊ ಇದು ಹಳೆಯ ಕೇಸ್ ಆಗಿರೋದ್ರಿಂದ ಇದನ್ನು CRPCಯಲ್ಲಿ ತರಬಹುದಾ ಏನು ಅಂತ ಕೇಳಿದ್ದಾರೆ. BNSS ವಿಚಾರವೂ ಕೂಡ ಬಂತು. ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಅದು CRPCಗೆ ಅದನ್ನು ಕಳಿಸಿದ್ದು. IPCಗೆ ತಂದಿಟ್ಟಿರುವಂಥದ್ದು BNS ಭಾರತೀಯ ನ್ಯಾಯ ಸಂಹಿತೆ. ಸೊ ಹಾಗಾಗಿ ಇವೆರಡೂ ಕೂಡ ಈಗಿನ ಕೇಸ್ಗಳಲ್ಲಿ ಸ್ವಲ್ಪ ಏರುಪೇರಾಗ್ತಾ ಇದೆ. ಹಾಗಾಗಿ ಯಾವುದನ್ನು ಅಪ್ಲೈ ಮಾಡಬೇಕು ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವವಾಗಿತ್ತು. ಮೂಡಾ ವ್ಯೂಹದಲ್ಲಿ ಈಗ ಮುಖ್ಯಮಂತ್ರಿಗಳ ವಿಚಾರದಲ್ಲೂ ಕೂಡ ಆ ಪ್ರಶ್ನೆ ಬಂದಿತ್ತು. ಹಳೆಯ ಕೇಸ್ ಆಗಿರೋದ್ರಿಂದ CRPC ಬರಬೇಕಾ ಇಲ್ಲ BNSS ಬರಬೇಕಾ ಅಂತ ಹೇಳಿ. ಸೊ ಫೈನಲಿ ಅಲ್ಲಿ ವಕೀಲರು ಹೇಳ್ತಾ ಇದ್ದಿದ್ದು BNSS ಪ್ರಕಾರ ಅಂತ ಕೇಳಿಕೊಂಡಿದ್ರು. ಬಟ್ ಕೋರ್ಟ್ ಸ್ವಲ್ಪ ಸಮಯಾವಕಾಶವನ್ನು ಮುಂದೂಡಿಕೆಯನ್ನು ಮಾಡಿಕೊಂಡು ಏನಾದರೂ ಆ ವಿಚಾರದಲ್ಲಿ ಕನ್ಕ್ಲೂಷನ್ಗೆ ಬಂದು ಅದಾದ ನಂತರ ಈಗ ಅದರ ಬಗ್ಗೆ ತೀರ್ಪನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ನರಸಿಂಹಮೂರ್ತಿ, ಬಹಳ ಮುಖ್ಯವಾಗಿ ಈ ವಿಚಾರದಲ್ಲಿ ಈಗ ಒಂದು ಟೆನ್ಷನ್ ಮುಖ್ಯಮಂತ್ರಿಗಳಿಗೆ ಸಹಜವಾಗೇ ಇರುತ್ತೆ. ಅವರು ಈಗಾಗಲೇ ಇಲಾಖಾವಾರು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೋರ್ಟ್ನ ಹಾಲ್ನಲ್ಲೂ ಕೂಡ ಅದೇ ರೀತಿಯಾದಂಥ ಟೆನ್ಷನ್ ಮುಖ್ಯಮಂತ್ರಿಗಳ ಪರ ವಕೀಲರಲ್ಲೂ ಕಾಣಿಸಿಕೊಳ್ತಾ ಇದೆ. ಏನು ನಡೀತಾ ಇದೆ ಈಗ ಕೋರ್ಟ್ನ ಹಾಲ್ನಲ್ಲಿ? ಅರುಣ್, 82ನೇ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಕೀಲರು ಕಿಕ್ಕಿರಿದು ತುಂಬಿದ್ದಾರೆ. ಅಂದರೆ ಯಾವ ರೀತಿಯ ಆದೇಶ ಬರಬಹುದು ಅನ್ನೋ ಕುತೂಹಲ ವಕೀಲರಲ್ಲಿ ಇದ್ದಂತೆ ಕಂಡು ಬರ್ತಿದೆ. ಮತ್ತು ದೂರುದಾರರ ಪರ ವಕೀಲರು ಕೂಡ ಹಾಜರಾಗಿದ್ದಾರೆ. ಅದರ ಜೊತೆಗೆ CM ಪರ ವಕೀಲರುಗಳು ಕೂಡ ಇದೀಗ ಕೋರ್ಟ್ ಹಾಲ್ನಲ್ಲಿ ಇದ್ದಾರೆ. ಅಂದರೆ ಯಾವ ರೀತಿಯ ಆದೇಶ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಈ ಹಿಂದೆ ಯಾವಾಗ ಹೈಕೋರ್ಟ್ನಲ್ಲಿ ಈ CM ಅವರು ಅರ್ಜಿ ಸಲ್ಲಿಸೋದಕ್ಕೂ ಮೊದಲು ಆದೇಶವನ್ನು ನೀಡೋದಕ್ಕೆ ತಯಾರಿಯನ್ನು ಮಾಡಲಾಗಿತ್ತು. ಅಂಥ ಸಂದರ್ಭದಲ್ಲಿ ಕಾನೂನು ತಜ್ಞರು ಹೇಳ್ತಿದ್ದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ 2023ರಲ್ಲಿ ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಅದು ಸಾರ್ವಜನಿಕ ಸೇವಕ ಯಾರೇ ಇರಲಿ, ಆತನ ಮೇಲೆ ಭ್ರಷ್ಟಾಚಾರ ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ಆತನ ಮೇಲೆ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಆತನ ಮೇಲೆ ಸಕ್ಷಮ ಪ್ರಾಧಿಕಾರ ಯಾರು ಇರ್ತಾರೋ ಅಂಥವರಿಂದ ಅನುಮತಿಯನ್ನು ಪಡೆದುಕೊಂಡು ಆ ಬಳಿಕವಷ್ಟೇ ನ್ಯಾಯಾಲಯ ಆದೇಶವನ್ನು ನೀಡೋದಕ್ಕೆ ಸಾಧ್ಯ. ಈ ಪ್ರಕರಣದಲ್ಲೂ ಕೂಡ ಗವರ್ನರಿಂದ, ರಾಜ್ಯಪಾಲರಿಂದ ಓಕೆ, ಜಸ್ಟ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ ನರಸಿಂಹಮೂರ್ತಿ. ಸೊ ಭೂ ಪರಿವರ್ತನೆ ನಿವೇಶನ ಹಂಚಿಕೆಯಲ್ಲಿ ಆದಂಥ ಬೆಳವಣಿಗೆಯ ಬಗ್ಗೆಯೂ ಕೂಡ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಪರಿಹಾರ ನಿಗದಿ ಬಳಿಕವೂ ಕೂಡ ಡಿನೋಟಿಫಿಕೇಶನ್ ಹೇಗೆ ಮಾಡ್ತಾರೆ ಅದನ್ನೇ ಕೇಳ್ತಾ ಇರೋದು. ಆದೇಶವನ್ನ ಈಗ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಬರೆಸ್ತಾ ಇದ್ದಾರೆ. ಮೂಡಾಗೆ ಜಮೀನು ಸ್ವಾಧೀನ ನಂತರ ಪರಿಹಾರ ನಿಗದಿಯ ಬಗ್ಗೆ ಆದೇಶದಲ್ಲಿ ಉಲ್ಲೇಖವಾಗಿದೆ. ಅದೇ ರೀತಿ ಭೂ ಪರಿವರ್ತನೆ ನಿವೇಶನ ಹಂಚಿಕೆಯಲ್ಲಿ ಆದ ಬೆಳವಣಿಗೆಯ ಬಗ್ಗೆಯೂ ಕೂಡ ಉಲ್ಲೇಖವಾಗಿದೆ. ಪರಿಹಾರ ನಿಗದಿ ಬಳಿಕವೂ ಕೂಡ ಡಿನೋಟಿಫಿಕೇಶನ್ ಆಗಿರುವಂಥದ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ತು ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಆದೇಶದ ಪ್ರತಿಯನ್ನ ಈಗ ಬರೆಸ್ತಾ ಇದ್ದಾರೆ. ಆದೇಶ ಏನು ಬರುತ್ತೆ ಅನ್ನುವಂಥ ಕುತೂಹಲ ಇದೆ. ಸೊ ಓಪನ್ ಕೋರ್ಟ್ ಅಲ್ಲಿಯೇ ಆದೇಶವನ್ನು ಬರೆಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ನಿನ್ನೆ ಹೈಕೋರ್ಟ್ ನೀಡಿದ ಆದೇಶವನ್ನು ಪರಿಗಣಿಸಿ ಆದೇಶವನ್ನು ಬರೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬರುತ್ತೆ. ಯಾವ ಕ್ಷಣದಲ್ಲಾದರೂ ಕೂಡ ಬರ್ಬೋದು. ಕೋರ್ಟ್ಗೆ ಲಕ್ಷ್ಮೀ ಅಯ್ಯಂಗಾರ್ ಅವರೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಆಗಿದೆ ಆದೇಶದ ಪ್ರತಿಯಲ್ಲಿ ನಿನ್ನೆ ಏನಾಗಿದೆ ಅಂತೇಳಿ ಕೆಲವೊಂದು ನ್ಯಾಯಾಲಯದ ಆದೇಶವನ್ನು ಉಲ್ಲೇಖಿಸಿ ಮಾಹಿತಿಯನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. CRPCಯಲ್ಲಿ FIR ಮಾಡಬಹುದು, BNSS ಅಲ್ಲಿ ಅಂತಿಮ ವರದಿಯನ್ನು ನೀಡಬಹುದು ಅನ್ನುವಂಥದ್ದನ್ನೆಲ್ಲ ಹೇಳಿದ್ದಾರೆ. ಕಾರಣ ಅಲ್ಲಿ ಪ್ರಶ್ನೆ ಬಂದಿತ್ತು, CRPCಯಲ್ಲಿ ಬರಬೇಕಾ BNSS ಅಲ್ಲಿ ಬರಬೇಕಾ ಅಂತ ಹೇಳಿ.